ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಲೈಫ್ ಅಲ್ಲಿ ಕೆಲವೊಂದಷ್ಟು ಚೇಂಜಸ್ ಆಗುತ್ತೆ. ಹ್ಮ್. ನಿಮ್ ಲೈಫ್ ಅಲ್ಲಿ ಏನೇನ್ ಚೇಂಜಸ್ ಆಯ್ತು ಅಂತ? ನಂಗೆ ಕಾನ್ಫಿಡೆನ್ಸ್ ಬಂತು. ಹ್ಮ್. ಹೇಗಿರ್ಬೇಕು, ಹೇಗ್ ಮಾತಾಡ್ಬೇಕು ಅಂತ. ಆ ಒಂದಷ್ಟು ಸವಾಲುಗಳನ್ನ ತಗೊಳ್ಳೋದಕ್ಕೆ ಹಿಂಜರಿತಿದ್ದೆ. ಇನ್ನು ಸವಾಲುಗಳನ್ನ ನಾನು ಸ್ವೀಕರಿಸ್ತೀನಿ. ಅದನ್ನ ಚಾಲೆಂಜಿಂಗ್ ಆಗಿ ತಗೋತೀನಿ. ಆ ಲಾಸ್ಟ್ ವೀಕಲ್ಲಿ ನಾನು ಅದೇ ಕಾರಣಕ್ಕೋಸ್ಕರ ಯಾವ ವೀಕ್ ಕಂಟೆಸ್ಟೆಂಟ್ ಕೂಡ ನನ್ನನ್ನ ನಾನ್ ತಗೋಬಾರ್ದು. ನಾನು ಗೆಲ್ತೀನೋ ಸೋಲ್ತೀನೋ, ನಾನು ಗೆಲ್ಬೇಕಾಗಿರೋದು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆನೆ ಎದುರಾಳಿಯನಿಗೆ ತಗೊಂಡು ಅವ್ರ ಮುಂದೆ ನಾನು ವಿನ್ ಆಗ್ಬೇಕು ಅಂತ. ಆ ಮಿರರ್ ಟಾಸ್ಕ್ ಅಲ್ಲಿ ನಾನು ಏನಾದ್ರು ನೋಡದೆ ಚೆನ್ನಾಗಿ ಆಡ್ತಿದ್ರೆ ಅದು ಆ ಕ್ರೆಡಿಟ್ ನಂಗೆ ಇನ್ನೂ ಜಾಸ್ತಿ ಸಿಗ್ತಿತ್ತು. ಯಾವುದು ತ್ರಿವಿಕ್ರಮ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಅವರನ್ನ ಮುಂದೆ ನಾನು ಗೆದ್ದೆ ಅನ್ನೋ ಒಂದು ಫೀಲಲ್ಲಿ ನಾನು ತ್ರಿವಿಕ್ರಮ್ ಅವ್ರ ಹತ್ರನೂ ಹೋಗಿ ಹೇಳ್ತೀನಿ, ನನ್ನ ಅಹಂಕಾರ ಅಂದ್ಕೋಬೇಡಿ, ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಿರೋದು ಕೂಡ ನಿಮ್ಮ ಮುಂದೆ ನಾನು ಗೆದ್ದು ತೋರಿಸ್ಬೇಕು ಅಂತ. ಅದೊಂದು ಆಸೆ ಇತ್ತು, ಆ ಆಸೆ ಈಡೇರಿತು ಅಂತ. ಮರುದಿನ ಮಣ್ಣು ಪಾಲಾಯ್ತು. ಅಂದ್ರೆ ಈಗ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರೂ ಒಂದು ವಸ್ತುನ ಕದ್ಕೊಂಡ್ ಬರ್ಬೋದಾದ್ರೆ ಏನ್ ಕದ್ಕೊಂಡ್ ಬರ್ತಿದ್ರಿ, ಅಥವಾ ತಗೊಂಡ್ಬರೋದಾದ್ರೆ ಏನ್ ತಗೊಂಡ್ ಬರ್ತಿದ್ರಿ? ಏನ್ ಇಷ್ಟಪಟ್ಟು ಇದ್ರಿ ಬಿಗ್ ಬಾಸ್ ಮನೆ? ಯಾವ ವಸ್ತುನ ತುಂಬಾ ಇಷ್ಟಪಟ್ಟಿದ್ರಿ ಅಂತ? ವಸ್ತು ಅನ್ನೋದಕ್ಕಿಂತ ನಂಗೆ ಆ ಗೇಟು ಮತ್ತೆ ಆ ಮೆಟ್ಲು ತಗೊಂಡ್ ಬರ್ಬೇಕು. ಆಗಲ್ವಲ್ಲ. ಅದು ಅಲ್ದಿದ್ರೆ ನಾನು ಅಲ್ಲಿ ಒಂದು ಕಿಚನ್ ಅಲ್ಲಿ ಒಂದು ಕೋಣದ್ದು ಒಂದು ಇದಿದೆ, ಚೆನ್ನಾಗಿತ್ತು. ಆ ಫೋಟೋ ಫ್ರೇಮ್ ಅಲ್ಲ, ಒಂದು ನೇತಾಕಿರ್ತಾರೆ ಒಂದು, ಅದು ತುಂಬಾ ಚೆನ್ನಾಗಿತ್ತು. ಅದನ್ನ ತಗೊಂಡ್ ಬರ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.